नमस्कार, आप देख रहे हैं पल्स 24 न्यूज और मैं हूं आपके साथ सपना पांडे। चलिए रुक करते हैं इस वक्त की खास खबर की ओर। हुबली शहर में पत्रकारों से बातचीत करते हुए विधायक अरविंद बलाड ने कांग्रेस सरकार पर गंभीर आरोप लगाए। उन्होंने कहा कि कांग्रेस सरकार में हर दिन एक नया घोटाला सामने आ रहा है और अधिकारी पैसे लेकर ट्रांसफर कर रहे हैं। विकास की प्रक्रिया तृषण बनकर रह गई है और सरकार का खजाना खाली है। वहीं पंचमसाली समुदाय के बीच बीजेपी द्वारा 2A आरक्षण बढ़ाने के निर्णय का समर्थन करते हुए नेता ने कहा कि कांग्रेस सरकार आरक्षण का मामला अदालत में होने का बहाना बनाकर कोई कदम नहीं उठा रही है। उन्होंने कांग्रेस पर मुस्लिम समुदाय को खुश करने की राजनीति करने का आरोप भी लगाया। अरविंद बलाड ने कहा कि बीजेपी संघर्ष जारी रखेगा और अगले चरण की लड़ाई के लिए पूरी तरह तैयार है। उनका यह भी कहना था कि कांग्रेस को सत्ता में आने का कोई मौका नहीं है और उनके द्वारा उठाए गए मुद्दे जल्द ही साबित हो जाएंगे। ನೋಡ್ರಿ, ಈಗ ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದಂತ ಹೋರಾಟದ ಕಾರಣಕ್ಕಾಗಿ ಲಿಂಗಾಯತ ಸಮಾಜಕ್ಕೆ ಹಿಂದುಳಿದವರಿಂದ ಅತಿ ಹಿಂದುಳಿದವರ ವರ್ಗಕ್ಕೆ ಆಮೇಲೆ ಕ್ಯಾಟಗರಿ 3 ಇಂದ ಕ್ಯಾಟಗರಿ 2 ಅದನ್ನ ಟ್ರಾನ್ಸ್ಫರ್ ಮಾಡಿದ್ರು ನಮ್ಮ ಸಮಾಜವನ್ನು. ಕೇವಲ ನಮ್ಮ ಸಮಾಜ ಅಲ್ಲ, ಮರಾಠ ಸಮಾಜ, ರೆಡ್ಡಿ ಸಮಾಜ, ಗೌಡ್ರ ಸಮಾಜ ಇವೆಲ್ಲವೂ ಮೊದಲು ಹಿಂದುಳಿದವ್ರು ಅಂತಿದ್ದು ಅವನ್ನ ಅತಿ ಹಿಂದುಳಿದಕ್ಕೆ ಶಿಫ್ಟ್ ಮಾಡಿದ್ರು. ಅದಲ್ದ ಹೊಸ ಕ್ಯಾಟಗರಿ 2C ಮತ್ತು 2D ಅಂತೇಳಿ ನಿರ್ಮಾಣ ಮಾಡಿ ನಮ್ಮ ಸಮಾಜಕ್ಕೆ ಮೊದಲು 5% ಏನಿತ್ತು ಅದನ್ನು 7%, ಗೌಡ್ರ ಸಮಾಜಕ್ಕೆ 4% ಏನಿತ್ತು ಅದಕ್ಕೆ 6%, ಮರಾಠ ಸಮಾಜದ 5% ಇದ್ದು 7%, ಈ ರೀತಿ ಏರಿಸುವಂತ ಉತ್ತಮ ನಿರ್ಧಾರ ನಮ್ಮ ಸರ್ಕಾರ ತೆಗೆದುಕೊಂಡಿತ್ತು. ಆದ್ರೆ ಈ ಸರ್ಕಾರ ಬಂದ ಮೇಲೆ ಅಥವಾ ಈ ಸರ್ಕಾರದಿಂದ ಮುಖ್ಯಮಂತ್ರಿಗಳಿಗೆ ಅತಿ ಬೇಕಾದವ್ರ ಕಡೆಯಿಂದ ಅವರು ಅದಕ್ಕೆ ಕೋರ್ಟ್ದಲ್ಲಿ ಕೇಸ್ ಹಾಕಿಸಿ ಇವತ್ತು ಕೇಸ್ ಐತಿ ಅನ್ನುವಂಥ ನೆವ ಮಾಡಿಕೊಂಡು ಈ ಸರ್ಕಾರದವರು ಯಾವುದೇ ನಿರ್ಣಯ ತೆಗೆದುಕೊಳ್ತಾ ಇಲ್ಲ. ಇವ್ರು ಯಾಕೆ ತೆಗೆದುಕೊಳ್ಳೋದಿಲ್ಲ ಅನ್ನೋದು ಭಾಳ ಸ್ಪಷ್ಟ ಐತಿ. ಯಾಕಂತಂದ್ರೆ ಇವರಿಗೆ ಮುಸ್ಲಿಮರನ್ನ ಓಲೈಕೆ ಮಾಡೋದು, ಮುಸ್ಲಿಮರಿಗೆ ಕಾನೂನಿಗೆ ವಿರುದ್ಧವಾಗಿ 4% ಕೊಟ್ಟಿತ್ತು, ಅದನ್ನ ನಮ್ಮ ಸರ್ಕಾರ ತೆಗಿತು. ಯಾಕಂದ್ರೆ ಭಾರತದ ಸಂವಿಧಾನದಾಗ ಧರ್ಮ ಆಧಾರಿತ ರಿಸರ್ವೇಶನ್ ಇಲ್ಲ. ಆದ್ರೂ ಕೂಡ ಇವರೈತಲ್ಲ ಧರ್ಮದ ಮೇಲೆ ಮುಸ್ಲಿಮರಿಗಂತ 4% ಕೊಟ್ಟಿದ್ರು. ಅದನ್ನ ತೆಗೆದು ಇವತ್ತು ಬೇರೆ ಸಮಾಜದವರಿಗೆ ಕೊಟ್ಟಿದ್ದಕ್ಕೆ ಇವರಿಗೆ ಹೊಟ್ಟೆಗೆ ಸಂಕಟ ಆಗ್ತೈತಿ ಕಾಂಗ್ರೆಸ್ದವ್ರು. ಅದಕ್ಕೆ ಇವ್ರು ಯಾವುದೋ ಒಂದು ಕಳ್ಳ ನೆಪ ಮಾಡಿ ಈ ಲಿಂಗಾಯತರಿಗೆ, ಗೌಡರಿಗೆ, ಮರಾಠ ಸಮಾಜ, ರೆಡ್ಡಿ ಸಮಾಜ ಇವ್ರಿಗೆಲ್ಲರಿಗೆ ಏನು ರಿಸರ್ವೇಶನ್ ಕೊಡ್ಬೇಕಾಯ್ತು ಅದನ್ನ ಕೊಡದಂಗ ನಿಲ್ಲಿಸ್ಕೊಂಡು ಕುಂತಾರ. ಆದ್ರೆ ನಾವು ಮಾತ್ರ ಹೋರಾಟ ಬಿಡೋದಿಲ್ಲ. ಯಾಕಂದ್ರೆ ಇವ್ರು ಕೊಡುದಿಲ್ಲ ಅಂದ್ರೆ ಕೊಡುದಿಲ್ಲ ಅಂತ ಹೇಳಿ ಇಲ್ಲಕ್ರೆ ಜನರಿಗಾದ್ರೂ ಇವತ್ತು ಇವ್ರದ್ದು ಬಣ್ಣ ಏನೈತಂತೆ ಗೊತ್ತಾಗ್ತೈತಿ. ಮತ್ತು ಕಾಂಗ್ರೆಸ್ನಲ್ಲಿ ಕೂಡ ಬಹಳ ಪಂಚಮಸಾಲಿ ಹೋರಾಟದಲ್ಲಿ ಆ ಸಂದರ್ಭದಲ್ಲಿ ಮಂಚೂಣಿಯಲ್ಲಿದ್ದಂಥ ಸಾಕಷ್ಟು ನಾಯಕರು ಅದಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಇರಲಿ, ವಿನಯ್ ಕುಲಕರ್ಣಿ ಇರಲಿ, ವಿಜಯಾನಂದ್ ಕಾಶ್ಯಪ್ನವ್ರು ಇರಲಿ, ಇವ್ರದ್ದು ಎಲ್ಲರದು ಜವಾಬ್ದಾರಿ ಐತಿ. ಸಮಾಜದ ಹೆಸರಲ್ಲೇ ಇವರು ಹೋರಾಟ ಮಾಡಿ ಸಮಾಜದಿಂದ ಫಾಯ್ದೆ ತಗೊಂಡು ಇವತ್ತು ಬೇರೆ ಬೇರೆ ಸ್ಥಾನ ಅಲಂಕರಿಸಿದ್ದಾರೆ. ಇವ್ರದ್ದು ಜವಾಬ್ದಾರಿ ಐತಿ ತಮ್ಮ ಪಕ್ಷದಲ್ಲಿ ಒತ್ತಾಯ ಮಾಡೋದು, ಕೆಲ ಸಮಾಜಕ್ಕೆ ನ್ಯಾಯ ಕೊಡಿಸೋದು. ಇವಾಗ ಈ ನಮ್ಮ ಹೋರಾಟದ ಮೂಲಕ ಈಗ ನಮ್ಗೆ ಗೊತ್ತಾಕೈತಿ ಯಾರು ಸಮಾಜದ ಜೊತೆ ಅದಾರ, ಯಾರು ಸಮಾಜದ ಹೆಸರು ತಗೊಂಡು ಅಧಿಕಾರಕ್ಕೆ ಕೇವಲ ಅಧಿಕಾರ ಉಪಯೋಗ ಮಾಡ್ಬೇಕಂತಾರಂತೆ ಗೊತ್ತಾಕೈತಿ. ಅದಕ್ಕೆ ಈ ಹೋರಾಟನ ಜೀವಂತ ಇಡಬೇಕು, ಈ ಹೋರಾಟನ ಮುಂದೆ ಹೆಂಗ್ ಒರೆಸ್ಬೇಕು ಅನ್ನೋದ್ರ ಬಗ್ಗೆ ಈ ಚರ್ಚೆಗೆ ಎಲ್ಲರೂ ಕೂಡಿದೆ. ಜನಜಾಗೃತಿ ಸಭೆಯನ್ನು ಮಾಡಿದ್ದೀವಿ ವಕ್ಫ್ ಬೋರ್ಡ್ ವಿಚಾರವಾಗಿ. ಕೆಲವೊಬ್ರು ಬಣಗಳು ಸೃಷ್ಟಿಯಾಗಿದ್ದಾವೆ ಅನ್ನೋದು, ಟೀಮ್ ಎಲ್ಲ ಒಂದ್ ಕಡೆ ಪಕ್ಷದಾಗ ಹೊಂದಾಣಿಕೆ ಇಲ್ಲ ಅಂತ. ಹಂಗೇನಿಲ್ಲ. ಈ ರೈತಲ್ಲಿ ನೋಡ್ರಿ, ಈಗ ರಾಷ್ಟ್ರದಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷವಾಗಿ ವಕ್ಫ್ ಬಗ್ಗೆ ಅವರು ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದು ಎಲ್ಲಾರು ಮೋದಿಯವರ ಮಾಡ್ಲಿ, ಎಲ್ಲಾದ್ರು ಶಾ ಅವರು ಮಾಡ್ಲಿ ಅಂತ, ಅಮಿತ್ ಶಾ ಅವ್ರು ಮಾಡ್ಲಿ ಅಂತ ಬಿಡಾಕ್ ಆಗುದಿಲ್ಲ. ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರಾಗಿ ನಾವೆಲ್ಲರೂ ನಮ್ಮ ಲೆವೆಲ್ದಾಗ ಹೋರಾಟ ಮಾಡ್ಬೇಕಾಕೈತಿ. ಆ ರೀತಿ ಹೋರಾಟ ಮಾಡ್ತಾರ. ಯತ್ನಾಳವರಾಗಲಿ, ಅರವಿಂದ್ ಲಿಂಬಾವಳಿಯವರಾಗಲಿ ಎಲ್ಲಾದ್ರು ಬೆಂಗಳೂರಲ್ಲಿ ಮಾಡಿದಂತ ಸಭೆಯಲ್ಲಿ ಅವ್ರು ಹೇಳಾರ ಭಾರತೀಯ ಜನತಾ ಪಕ್ಷನ ಲೀಡ್ ತಗೊಂಡು ಮಾಡ್ತೇವೆ ಅಂತೇಳಿ. ಅದೇ ರೀತಿ ಪಕ್ಷದಿಂದ ಆಫಿಷಿಯಲಿ ಇವತ್ತೇನು ಟೀಮ್ಗಳನ್ನ ಮಾಡಿದಾರ ಅದ್ರಾಗ ಯತ್ನಾಳವ್ರನ್ನಾಗಲಿ, ಲಿಂಬಾವಳಿಯವ್ರನ್ನಾಗಲಿ, ಅವ್ರನ್ನೆಲ್ಲಾರನು, ಜಾರಕಿಹೊಳಿ ಎಲ್ಲಾರನು ಸೇರಿಸ್ಕೊಂಡಿದ್ದೈತಿ. ಹಂಗಾಗಿ ಈಗ ನಾವು ಧಾರವಾಡದಾಗ ಒಂದು ಹೋರಾಟ ಮಾಡ್ತೇವೆ, ಹುಬ್ಬಳ್ಳಿಯಾಗ ಒಂದು ಹೋರಾಟ ಮಾಡ್ತೇವೆ, ಬೆಂಗಳೂರಾಗ ಒಂದು ಹೋರಾಟ ಮಾಡ್ತೇವೆ. ಬೇರೆ ಬೇರೆ ರೀತಿಯ ಹೋರಾಟಗಳ ಎಲ್ಲಾರು ಕೂಡಿ ಮಾಡಿದಾಗ
ಅದಕ್ಕೆ ಜನಜಾಗೃತಿ ಆಕೈತಿ, ಫಲ ಸಿಗ್ತೈತೆ ಅನ್ನುವಂತ ನಿರೀಕ್ಷೆ. ಯತ್ನಾಳ್ ಅವ್ರದ್ದು ಈ ಪ್ರತಾಪ್ ಸಿಂಹ ಅವರು ಇವರಿಂದವ್ರ ಹೆಸರು ಬಿಟ್ಟಿರೋದ್ರಿಂದ ಇಲ್ಲ ಒಂದ್ ಕಡೆ ಅಸಮಾಧಾನ ಇದೆ, ತಮಗೆ ಬೇಕಾದವ್ರು ಅವ್ರದ್ದು ಇಲ್ಲ, ಯತ್ನಾಳ್ ಹೆಸರು ಹಾಕಿದ್ದೈತಲ್ಲ ಈಗ ಪ್ರತಾಪ್ ಸಿಂಹ ಅವ್ರದ್ದು ಹೆಸರು ಆಯ್ತು. ಎಲ್ಲ ಈಗ ನಂದು ಹೆಸರಿಲ್ಲ, ಆದ್ರೆ ಎಲ್ಲಾರು ಕೂಡಿ ಹೋರಾಟ ಮಾಡ್ತೀನಿ ಅಂತಂದ್ಮೇಲೆ ಬೇರೆ ಬೇರೆ ವಿಚಾರ ಇರ್ತಾವ, ಬೇರೆ ಬೇರೆ ರೀತಿಯಿಂದ ಪಾರ್ಟಿಯಿಂದ ಇದನ್ನ ತೆಗೆದುಕೊಳ್ಳೋ ವಿಚಾರ ಗೊತ್ತಿದ್ದಿಲ್ಲ. ಅದಕ್ಕಿಂತ ಮೊದ್ಲು ಹಂಗಾಗಿ ನಾವು ಈ ರೀತಿ ಹೋರಾಟ ಮಾಡೋಣ ಅಂತ ಹೇಳಿ ಅವ್ರು ಮಾಡಿರ್ಬೋದು. ಈಗ ಪಾರ್ಟಿಯಿಂದನೂ ಮಾಡತ್ತಾರೆ, ಎಲ್ಲಾರು ಕೂಡಿ ಮಾಡ್ತೇವೆ. ಮತ್ತೆ ಬಿಜೆಪಿ ಆಪರೇಷನ್ ಕಮಲ ಮಾಡ್ತಾ ಇದೆ ಅಂತ ಅದ್ಯಾವುದೂ ನಮ್ಗೆ ಅವಶ್ಯಕತೆ ಇಲ್ಲ. ಅವರು ಏನ ಆಡಳಿತ ಮಾಡ್ತಿದ್ದಾರೆ ಅದನ್ನ ಜನ ನೋಡ್ತಿದಾರ. 136 ಸೀಟ್ಗಳಿದ್ರು ಕೂಡ ಯಾವ ರೀತಿ ಇವತ್ತು ರಸ್ತೆ ಮೇಲೆ ಒಂದು ಬುಟ್ಟಿ ಮಣ್ಣು ಹಾಕಕ್ ಆಗೋಲ್ದ ನಿಮ್ಮ ಮುಖಕ್ಕೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸಿದ್ದರಾಮಯ್ಯನವ್ರಿಗೆ DK ಶಿವಕುಮಾರ್ ಅವ್ರಿಗೆ ಬಾಜು ಕುಂಡ್ರಿಸ್ಕೊಂಡು ಹೇಳ್ಯಾರ. ಇದಕ್ಕಿಂತ ಅಸಹ್ಯ ಏನಾಗಬೇಕು ಗೊತ್ತಿಲ್ಲ. ಅಂದ್ರೂ ಕೂಡ ಇವ್ರಿಗೆ ಅಧಿಕಾರ ಮಾಡಕ್ ಆಗೋಲ್ದು. ಸುಳ್ಳ ನಮ್ಮ ಮೇಲೆ ವಿಷಯಾಂತರ ಮಾಡೋದ್ರಲ್ಲಿ ಸಿದ್ದರಾಮಯ್ಯನವರು ಅತಿ ನಿಪುಣರು. ಇಂಥವು ಸುಳ್ಳ ಏನ್ರ ಹೇಳ್ಕೊಂತ ಹೋಗೋದು, ಮಾಡೋ ಕೆಲಸ ಮಾಡೋದು ಬಿಟ್ಟು ಹಿಂಗೇನ್ರ ವಿಷಯಾಂತರ ಮಾಡ್ಕೊಂತ ಹೋಗೋದು. ಇವತ್ತೈತಲ್ಲ ರೇಷನ್ ಕಾರ್ಡ್ ಕೊಡಕ್ ಆಗೋಲ್ದು ಇವ್ರ ಮುಖಕ್ಕ. ರೇಷನ್ ಕಾರ್ಡ್ ಬಡು ಜನರಿಗೆ ಮಾತೆತ್ತಿದ್ರೆ ನಾವು ಗ್ಯಾರಂಟಿ ಅಂತ ಸುಳ್ಳು ಹೇಳ್ತಾರ. ಮೋದಿ ಕೊಟ್ಟಂತ ಅಕ್ಕಿ ತಗೊಂಡ ಇವತ್ತು ಎಲ್ಲಾರ್ಗು ಕೊಡಾಕ್ತಾರ. ಮೋದಿಯವ್ರು ಕೊಟ್ಟಂತ ಅಕ್ಕಿ ತಮ್ದು ಅಕ್ಕಿ ಅಂತ ಹೇಳಿ ಕೊಡಾತಾರ. 10 kg ಕೊಡ್ತೇವೆ ಅಂತ ಹೇಳಿದ್ರೆ 5 kg ಇವ್ರ ಮುಖಕ್ಕೆ ಕೊಡಕ್ ಆಗೋಲ್ದು. ಮೋದಿಯವ್ರು ಕೊಟ್ಟಂತ ಅಕ್ಕಿ ಕೊಡಾತಾರ. ರೇಷನ್ ಕಾರ್ಡ್ ಕೊಡಕ್ ಆಗೋಲ್ದು. ಜನ ದವಾಖಾನಿಗೆ ಹೋಗ್ಬೇಕಂತಂದ್ರೆ ದವಾಖಾನಿಗೆ ಹೋಗಿ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಟ್ರೀಟ್ಮೆಂಟ್ ತಗೊಳಕ್ ಆಗೋಲ್ದು ಇವ್ರು ಮಾಡೋದ್ರಿಂದ. ಇದ್ದಿದ್ ಕಾರ್ಡ್ ಕ್ಯಾನ್ಸಲ್ ಮಾಡಾತಾರ. ಇಂಥ ಸರ್ಕಾರ ಐತಿ, ಜನ ನೋಡ್ತಿದಾರೆ ಇವ್ರನ್ನ ಏನ್ ಮಾಡಾತಾರ ಏನಿಲ್ಲ. ಅದಲ್ದ ಈ ಸರ್ಕಾರದಿಂದ ಉತ್ತರ ಕರ್ನಾಟಕಕ್ಕೆ ಆಗ್ತಿರುವಂತ ಅನ್ಯಾಯ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗತ್ತೈತಿ. ಮಹಾತ್ಮ ಗಾಂಧಿ ನಗರೋತ್ಥಾನ ಯೋಜನೆ ಅಂತೇಳಿ ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಕಾರ್ಪೊರೇಷನ್ಗಳಿಗೆ ಬಂದಂತ ದುಡ್ಡು, ಅದು ಒಂದು ಕಾರ್ಪೊರೇಷನ್ಗೆ ಸುಮಾರು 200 ಕೋಟಿ ರೂಪಾಯಿ ಅಂತ ಹೇಳಿ ಅದು ಬಂದಿತ್ತು. ಅದರಲ್ಲಿ ನಮ್ಮ ಮಹಾನುಭಾವರಾದ ಭೈರತಿ ಸುರೇಶ್ ಅವರು ಸುಮಾರು 200 ಕೋಟಿ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದಂತ ದುಡ್ಡನ್ನ ಕಟ್ ಮಾಡಿ ಅದನ್ನು 127 ಕೋಟಿ ಮಾಡ್ಯಾರ. ಈ ರೀತಿ ಬೇರೆ ಬೇರೆ ಉತ್ತರ ಕರ್ನಾಟಕ ನಮ್ಮ ಬೆಳಗಾವಿ ಕಾರ್ಪೊರೇಷನ್ ಇದ್ದಾಗಲಿ ಎಲ್ಲಾದು ಇದನ್ನ ದುಡ್ಡನ್ನು ಕಟ್ ಮಾಡಿ ಈ ದುಡ್ಡು ಎಲ್ಲಿ ಒಯ್ಯಾದಾರ ಅಂತಂದ್ರೆ ಮೈಸೂರಿಗೆ ಒಯ್ದಾರ. 120 ಕೋಟಿ ರೂಪಾಯಿ ಮೈಸೂರಿಗೆ ತೊಗೊಂಡು ಹೋಗ್ಯಾರ. 70 ಕೋಟಿ ರೂಪಾಯಿ ತುಮಕೂರಿಗೆ ಒಯ್ದಾರ. 40 ಕೋಟಿ ರೂಪಾಯಿ ಶಿವಮೊಗ್ಗಕ್ಕೆ ಒಯ್ದಾರ. ಈ ರೀತಿ ಉತ್ತರ ಕರ್ನಾಟಕಕ್ಕೆ ಏನ್ ಬರ್ಬೇಕಾದಂತ ಪಾಲ ಇದನ್ನ ಕಿತ್ಕೊಂಡು ದಕ್ಷಿಣ ಕರ್ನಾಟಕಕ್ಕೆ ಒಯ್ಯಾತಾರ. ಇದು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಐತಿ. ಇದ್ರಾಗೂ ಕೂಡ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡತ್ತಾರ. ಹಾಗಾಗಿ ನಾನು ನಿಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಭೈರತಿ ಸುರೇಶ್ ಅವ್ರಿಗೆ ವಿನಂತಿನೂ ಮಾಡ್ತೀನಿ. ನಾನು ಒಂದು ರೀತಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಈ ರೀತಿ ಉತ್ತರ ಕರ್ನಾಟಕ ನೀವು ಅನ್ಯಾಯ ಮಾಡೋದು ನಾವು ಸಹಿಸ್ಕೊಂಡು ಕುತ್ಕೊಳಕ್ ಆಗುದಿಲ್ಲ. ಇದೇನು ನೀವು ಅನ್ಯಾಯ ಮಾಡತ್ತೀರಿ ಇದನ್ನ ಸರಿಪಡಿಸ್ತಾರೆ ಅಂತ ನಾನು ಹೇಳ್ತೀನಿ. ಹೌದು, ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡುವಂತ ಕೆಲಸ ಆಗ್ತದೆ. ಹೌದು, ರೇಷನ್ ಕಾರ್ಡು ರದ್ದು ಮಾಡತ್ತಾರ. ಇವ್ರ ಮುಖಕ್ಕೆ ಐತಲ್ಲ ರಾಜ್ಯ ಆಡಳಿತ ಮಾಡಕ್ ಆಗೋಲ್ದು. ಎಲ್ಲಾರ ಕಡೆ ರೊಕ್ಕ ಹೊಡೆದು ಟ್ರಾನ್ಸ್ಫರ್ ಮಾಡ್ತಾರ. ಟ್ರಾನ್ಸ್ಫರ್ ಮಾಡಿ ಅವ್ರು ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡಿ ಬಂದಂತ ಅಧಿಕಾರಿ ಸರ್ಕಾರ ಸಂಬಂಧ ಕೆಲಸ ಮಾಡೋದಿಲ್ಲ. ಅವ ಮೊದ್ಲು ತಂದು ಪಾಕೆಟ್ ತುಂಬಿಸ್ಕೊಳಕ್ ನೋಡ್ತಾನೆ. ಯಾಕಂದ್ರೆ ಮುಂದಿನ ಟ್ರಾನ್ಸ್ಫರ್ಗೆ ಮಾತ್ರ ರೊಕ್ಕ ಕೊಡ್ಬೇಕಲ್ಲ, ಅದ್ರ ಸಂಬಂಧ ಅವ್ನು ಕಲೆಕ್ಟ್ ಮಾಡಕ್ ಶುರು ಮಾಡ್ತಾನೆ. ಅವ್ನು 100 ರೂಪಾಯಿ ಕೊಟ್ಟು ಬಂದಿದ್ರೆ ನಾವು 500 ರೂಪಾಯಿ ಕಲೆಕ್ಟ್ ಮಾಡುವಂತ ಕೆಲಸ ಮಾಡ್ತಾನೆ. ಹಂಗಾಗಿ ಸರ್ಕಾರದ ಬೊಕ್ಕಸ ಇವತ್ತು ಖಾಲಿ ಆಗತೈತಿ. ಸರ್ಕಾರದ ಬೊಕ್ಕಸ ಖಾಲಿ ಆಗಿದ್ದಕ್ಕೆ ಇವ್ರಿಗೆ ಹೇಳಿದ್ರ ಮಾತೆತ್ತರ ಗ್ಯಾರಂಟಿ ಅಂತ ಹೇಳ್ತಾರ. ಎಲ್ಲಿ ಗ್ಯಾರಂಟಿ? ಇದ್ದಿದ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡತ್ತಾರ. ಈ ಕೆಲಸ ಮಾಡತ್ತಾರ. ಹಾಗಾಗಿ ಇದನ್ನ ದಂಬಾಚಾರ ಬಿಡ್ರಿ, ಬಂಡಾಚಾರ ಬಿಡ್ರಿ, ಜನರ ಸೇವಾ ಮಾಡ್ರಿ, ಪ್ರಾಮಾಣಿಕತೆ ಕೆಲಸ ಮಾಡ್ರಿ. ದಿನಕ್ಕೊಂದು ನಿಮ್ಮ ಸ್ಕ್ಯಾಮ್ಗಳು ಹೊರ ಬರತ್ತಾವ. ನಿಮ್ಮ MLAಗಳು ನಿಮ್ಮ ಮಿನಿಸ್ಟರ್ಗಳ ಪ್ರೆಷರಿಗೆ ಜನ ಸುಸೈಡ್ ಮಾಡ್ಕೊಳತ್ತಾರ. ಇವತ್ತು ಅಧಿಕಾರಿಗಳಿಗೆ ಸುಸೈಡ್ ಭಾಗ್ಯ ಕೊಡುವಂತ ಕೆಲಸ ಈ ಸರ್ಕಾರ ಮಾಡಿದೆ. तो ये थी इस वक्त की खास खबर। ऐसी तमाम खबरें देखने के लिए बने रहिए पल्स 24 न्यूज के साथ।